ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಿನ್ನೆ ತಾನೇ ಸುಪ್ರೀಂ ಕೋರ್ಟಲ್ಲಿ ಒಂದು ಹಿಯರಿಂಗ್ ಇತ್ತು. ಬಹಳಷ್ಟು ಜನ ಒಂದು PIL ಅನ್ನು ಸಲ್ಲಿಸಿದರು. ಏನಂತಂದರೆ, ಸೊ ನೀಟ್ ಪರೀಕ್ಷೆ ಸೆಪ್ಟೆಂಬರ್ 12ಕ್ಕಿದೆ. ಸೊ ಅವತ್ತಿನ 12ರ ಆಜುಬಾಜು ಅಂದರೆ ಆ ಕಡೆ ಈ ಕಡೆ 13ಕ್ಕಿರ್ಬೋದು, 10ಕ್ಕಿರ್ಬೋದು, 11ಕ್ಕಿರ್ಬೋದು ಬಹಳಷ್ಟು ಎಕ್ಸಾಮ್ಗಳಿವೆ. ಸೊ ಆದ್ದರಿಂದ ಸೆಪ್ಟೆಂಬರ್ 12ಕ್ಕೆ ನಡೆಯುವಂಥ ನೀಟ್ ಪರೀಕ್ಷೆಯನ್ನು ಮುಂದೂಡಬೇಕು ಅಂಥೇಳಿ ಅದಕ್ಕೆ ಸುಪ್ರೀಂ ಕೋರ್ಟ್ ತನ್ನ ಒಂದು ಸ್ಪಷ್ಟವಾದ ಅಭಿಪ್ರಾಯವನ್ನು ಹೇಳಿಬಿಟ್ಟಿದೆ. ಸೊ ನೀಟ್ ಪರೀಕ್ಷೆ ಏನಿದೆ ಅದನ್ನು ಮುಂದೂಡೋದಕ್ಕೆ ಸಾಧ್ಯ ಇಲ್ಲ. ಸೆಪ್ಟೆಂಬರ್ 12ಕ್ಕೆ ಎಕ್ಸಾಮ್ ನಡೀತದೆ. ಸೊ ಆದರೆ ನಿಮಗೇನಾದರೂ ಒಂದೇ ದಿನ ಹಲವು ಪರೀಕ್ಷೆಗಳು ಬಂತು ಅಂತ ಅಂದರೆ ನಿಮ್ಮ ಒಂದು ಆದ್ಯತೆಯ ಮೇರೆಗೆ ವಿದ್ಯಾರ್ಥಿಗಳು ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳೇ. ಭಾಳಷ್ಟು ಜನ ಹೇಳ್ತಾರೆ ನಮ್ಮ ಜೀವನದಲ್ಲಿ ಪ್ಲ್ಯಾನ್ ಬಿ ಇರಬೇಕು, ಪ್ಲ್ಯಾನ್ ಎ ಸಕ್ಸಸ್ ಆಗಲಿಲ್ಲ ಅಂದರೆ ಪ್ಲ್ಯಾನ್ ಬಿ ಯಲ್ಲಿ ನಾವು ಹೋಗ್ತೀವಿ ಅಂಥೇಳಿ. ಬಟ್ ವೆನ್ ಯು ಆರ್ 100% ಕಮಿಟ್ಮೆಂಟ್ ಟುವರ್ಡ್ಸ್ ಯುವರ್ MBBS, ನಾನು MBBS ಮಾಡಲೇಬೇಕು, ನೀಟ್ ಎಕ್ಸಾಮನ್ನು ಮಾಡಲೇಬೇಕು ಅಂತ ಇದ್ದರೆ, ಸೊ ಬೇರೆ ಯಾವುದೇ ಎಕ್ಸಾಮ್ಗಳು ನಿಮಗೆ ಸಣ್ಣದಾಗಿ ಕಾಣಿಸೋದು ಹೊರತು ನೀಟ್ ಎಕ್ಸಾಮ್ ಮಾತ್ರ ನಿಮಗೆ ಕಾಣಿಸ್ತಾ ಇರ್ತದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಆಲ್ವೇಸ್ ಹ್ಯಾವ್ ಪ್ಲ್ಯಾನ್ ಎ, ಓನ್ಲಿ ಒನ್ ಪ್ಲ್ಯಾನ್ ಇನ್ ಯುವರ್ ಲೈಫ್. ಆ್ಯಂಡ್ ಆ ಪ್ಲ್ಯಾನನ್ನು ಯಾವ ರೀತಿ ನಾವು ಥಿಂಕ್ ಮಾಡಬೇಕು ಅಂತಂದರೆ 24/7 ಅದರ ಬಗ್ಗೆ ಥಿಂಕ್ ಮಾಡಬೇಕು. ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಹಾಕಬೇಕು. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ರಿಸಲ್ಟ್ ಫ್ರಮ್ ದ್ಯಾಟ್. ಸೊ ಯಾರು MBBS ಅನ್ನು ಮಾಡಬೇಕು ಅಂಥೇಳಿ ಮನಸ್ಸಿನಲ್ಲಿ 100% ಛಲವನ್ನು ಇಟ್ಕೊಂಡು ಓದ್ತಾ ಇದ್ದೀರಿ, ಅವರಿಗೆ ನೀಟ್ ಎಕ್ಸಾಮ್ ಒಂದೇ ಕಾಣ್ತಾ ಇರ್ತದೆ. ಆ ಕಡೆ ಈ ಕಡೆ ನಡೆಯುವಂಥ ಯಾವುದೇ ಎಕ್ಸಾಮ್ಗಳು ಕೂಡ ಕಾಣೋದಿಲ್ಲ. ಸೊ ಆದ್ದರಿಂದ ನೀಟ್ ಎಕ್ಸಾಮನ್ನು ಮುಂದೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಅವರು ಕೂಡ ಹೇಳಿಬಿಟ್ಟಿದ್ದಾರೆ. ಸೊ ನಿಮಗೆ ಹಾಲ್ ಟಿಕೆಟ್ ಕೂಡ ನಿನ್ನೆ ರಿಲೀಸ್ ಆಗಿದೆ. ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಪ್ರಿಪ್ರೇಷನ್, ಲಾಸ್ಟ್ ಮಿನಿಟ್ ಪ್ರಿಪ್ರೇಷನನ್ನು ಕರೆಕ್ಟಾಗಿ ಖುಷಿಯಿಂದ ಸಂತೋಷದಿಂದ ಮಾಡಿ ನಿಮ್ಮ ಎಲ್ಲ ಎಕ್ಸಾಮ್ಗಳು ಚೆನ್ನಾಗಿ ಆಗೇ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.